ನೀನು ಹೋಗಿ ಗಾಡಿ ರೆಡಿ ಮಾಡಿಸ್ಕೊಂಡು ಬಾ. ಸರಿ ಸಾಹೇಬ್ರೆ. ಮೀಟ್ರ್ ಹಾಕಪ್ಪ, ನಾನು ನಿನ್ನ ಪ್ಯಾಸೆಂಜರ್ ಅಲ್ವಾ, ಫ್ರೀಯಾಗಿ ಕರ್ಕೊಂಡು ಹೋಗೋದೇನು ಬೇಡ. ಮತ್ತೆ ಎಲ್ಲ ಹೆಂಗೆ ನಡೀತೈತೆ? ಅಯ್ಯೋ, ನನಗೇನು ಬೇರೆ ಕಾಳಜಿ ಇಲ್ಲಪ್ಪ, ಒಬ್ಬ ಮಾಮೂಲಿ ಪ್ಯಾಸೆಂಜರಾಗಿ ಕೇಳಿದೆ ಅಷ್ಟೇ. ಇಷ್ಟ ಇಲ್ಲ ಅಂತ ಹೇಳೋದು ಬೇಡ ಬಿಡು. ಎಲ್ಲ ಸಂದಾಗೆ ಹೋಯ್ತೈತೆ. ತುಂಬ ಸಂತೋಷ ಆಯಿತು ಕಲಾರಮ್ಮ. ಅಂದರೆ ಈ ಥರ ಆಟೋದಾಗ ಓಡಾಡಿ ಸಾನೆ ವರ್ಷ ಆಗಿತ್ತಲ್ಲ, ಅದಕ್ಕೆ ಈಗ ಆಟೋದ ಮ್ಯಾಗ ಕೂತಿದ್ದಕ್ಕೆ ತುಂಬ ಸಂತೋಷ ಆಯಿತು ಅಂದೆ. ಹಲೋ ನಂಬರೇ, ಕ್ಲಾಸ್ ಮುಗೀತಾ? ಅದು ನಾನಿಲ್ಲಿ ಒಬ್ಬರು ಸವಾರಿ ಜೊತೆಗೆ ಹೋಯ್ತಾ ಇವನೇ. ಒಂದು ಕೆಲಸ ಮಾಡಿ, ನೀವು ಬೇರೆ ಆಟೋದಾಗ ಹೋಗಿ. ಯಾಕಲ ನನ್ನ ಸೊಸೆನ ಬೇರೆ ಆಟೋದಾಗ ಬರೋಕೆ ಹೇಳ್ತೀಯಾ? ಅಲ್ಲ ಇವರೇ, ನನ್ನಿಂದ ನಿಮ್ಗೇನು ತೊಂದರೆ ಆಗೋದು ಬೇಡ. ಪ್ಯಾಸೆಂಜರ್ ಆಗಿ ನಾನೇನು ಅನ್ಕೊಳಕ್ಕಿಲ್ಲ, ನೀವು ಯಾರನ್ನ ಬೇಕಾದ್ರೂ ಹಚ್ಕೋಬೋದು. ನಂಬರ ಒಂದು ಕೆಲಸ ಮಾಡಿ, ನೀವು ಅಲ್ಲೇ ರೀ, ನಾನು ಬರ್ತೀನಿ. ಮಾವ, ಓ ನೀವೇನ ಇನ್ನೊಬ್ರು ಪ್ಯಾಸೆಂಜರು? ಆ್ಯಕ್ಚುಲಿ ನಾನು ಈ ಗಾಡಿಲಿರೋ ಮೊದಲನೇ ಪ್ಯಾಸೆಂಜರು. ಓ ರಾಮು ಅವರೇ, ನಾನು ಈ ಗಾಡೀಲಿ ಬಂದ್ರೆ ಈ ಪ್ಯಾಸೆಂಜರ್ಗೇನೋ ತೊಂದರೆ ಇಲ್ವಾ? ಇಲ್ಲಮ್ಮ, ಬನ್ನಿ ಬನ್ನಿ, ನೀವು ಬನ್ನಿ ಬನ್ನಿ. ಮತ್ತೆ ಇನ್ನೊಬ್ರು ಪ್ಯಾಸೆಂಜರ್ ಅವರೇ, ನೀವೇನು ಮಾಡ್ತಾ ಇದ್ದೀರಿ? ನಾನು IAS ಕೋಚಿಂಗ್ ಮಾಡ್ತಿದ್ದೀನಿ ಮಾವ. ಪ್ಯಾಸೆಂಜರ್ ಸರ್. ಓ ಒಳ್ಳೇದಾಗಲಿ ಒಳ್ಳೇದಾಗಲಿ. ಇವರು ನಿಮ್ಮ ಯಜಮಾನ್ರು ಅಲ್ವಾ ಪ್ಯಾಸೆಂಜರ್ ಮೇಡಮ್? ಹೌದು ಪ್ಯಾಸೆಂಜರ್ ಸರ್. ಇವ್ರದ್ದು ಆಟೋ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆಯಂತೆ. ಇವರು ಒಳ್ಳೆಯವರಿಗೆ ಒಳ್ಳೇದೇ ಮಾಡ್ತಾನಮ್ಮ. ಮತ್ತೆ ಪ್ಯಾಸೆಂಜರ್ ಸರ್, ನಿಮ್ಮ ಮನೇಲಿ ಎಲ್ಲ ಹೇಗಿದ್ದಾರೆ? ನಮ್ಮ ಮನೇಲಿ ಶಾರದಕ್ಕ ಅಂತ ಒಬ್ಬರು ಇದ್ದಾರೆ. ಅವರಿಗೆ ಅವ್ರ ಮಗಂದೇ ಚಿಂತೆ. ಈಗ ಹೋಗಿ ಹೇಳ್ತೀನಿ ನಿಮ್ಮ ಮಗ ಸೊಸೆ ಇಬ್ಬರು ಚೆನ್ನಾಗಿದ್ದಾರೆ ಅಂತ. ಅವರಿಗೆ ಸ್ವಲ್ಪ ಆದರೂ ಸಮಾಧಾನ ಆಗುತ್ತೆ. ಡ್ರೈವರ್ ಸಾಹೇಬ್ರೆ, ನಾನು ಸುಮ್ಮನೆ ಕೂತಿರ್ತೀನಿ, ನಮ್ಮ ಮನೆ ಹತ್ರ ನನ್ನ ನಿಲ್ಲಿಸ್ಬಿಡಿ. ಪ್ರಯಾಣ ಮಾಡಿದ್ದೇ ಗೊತ್ತಾಗಲಿಲ್ಲ. ಎಷ್ಟಾಗಿದೆಯಪ್ಪ? 140 ರೂಪಾಯಿ. ಮಾವ, ಇಷ್ಟೊತ್ತವರೆಗೂ ಹುಡುಗಾಟ ಸರಿ, ಈಗಿದ್ದೇನೋ ದುಡ್ಡು ಕೊಡೋದು? ನಾನು ಪ್ಯಾಸೆಂಜರ್ ಅಂದ್ರೆ ಸ್ಟ್ರಿಕ್ಟ್ ಪ್ಯಾಸೆಂಜರ್ ಕಣಮ್ಮ.
ಹೇಳಿದಕ್ಕೆ ನಿಮಗೆ ಕೋಪನಾ? ಓದಿದ್ನ ಊರಿಗೆಲ್ಲ ಸಹಾಯ ಮಾಡ್ತೀರಾ? ಮಾವನ ಹತ್ರ ದುಡ್ಡು ತಗೊಳ್ಳಿದ್ರೆ ಆಗ್ತಿರ್ಲಿಲ್ವಾ? ನಮ್ಮವ್ರೆ, ನಾವಿಂಗೆ ಸುಮ್ಕೆ ಅವ್ರು ಇಸಿದಾಗ ಜಗಳ ಆಡೋದು ನಂಗೆ ಒಂಚೂರು ಇಷ್ಟ ಇಲ್ಲ. ಹೇಳ್ತೀವ್ನಿ, ಸುಮ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬಿಟ್ಟಾಕಿ. ಸುಮ್ಮನೆ ಮನಸ್ಸಿ ನೆಮ್ಮದಿ ಹಾಳು ಮಾಡ್ಕೊಂಡು ಓದೋದ್ರ ಬಗ್ಗೆ ಗಮನ ಕೊಡದೇ ಇರಬೇಡಿ ನೀವು. ನಮ್ಮವ್ರೆ ನಿಂತ್ಕೊಳ್ಳಿ. ನಮ್ಮವ್ರೆ ನಿಂತ್ಕೊಳ್ಳಿ. ಏನಾಯ್ತಮ್ಮ? ನಿಮ್ ಮಗನ್ನೇ ಕೇಳಿ. ಅವ್ರನ್ನೇ ಕೇಳಿ. ಮುಂದೆ ಏನೋ ತಪ್ಪಿ ಸದ್ ಮಾಡ್ಬೇಡ್ರಲ್ಲ, ಅವನೆದ್ದಿದ್ದಾನೆ. ಹ್ಯಾಂಡ್ ಆಗಿದೆ. ಲೈ ಟೂಲ್ಸ್ ತೆಗಿಲ್ಲ, ಲಾಕ್ನ ಮುರಿದ್ಬಿಟ್ಟು ಆಟೋ ತಗೊಂಡೋಗೋಣ. ನಮ್ಮರೆ ನಾಯಿಗಳು ಯಾಕೆ ಹಿಂಗೆ ಬೊಗಳ್ತಾವೆ? ಯಾರೋ ಓಡಾಡ್ತಿರ್ಬೇಕು, ಬಿಡಿ. ಇರಿ ಒಂದು ನಿಮಿಷ. ನೀವ್ ಇಲ್ಲೇ ಇರಿ. ಅಲ್ಲ, ಒಂದು ಕಿತ್ತ ನೋಡ್ಕೊ ಬಂದ್ಬಿಡ್ತೀನಿ ನಮ್ಮರೆ.